ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆಯ ತಾಲೂಕು ಗೌರವ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದ ನನ್ನೆಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯಾಧ್ಯಕ್ಷರ ಒಂದು ಜಿಲ್ಲಾಧ್ಯಕ್ಷರ ಅಪ್ಪಣೆ ಮೇರೆಗೆ ತಾಲೂಕು ಗೌರವ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀರಿ. ಅದಕ್ಕೆ ನಾನು ಸಂಘಟನೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ತಾಲೂಕಿನಲ್ಲಿ ಯಾವುದೇ ರೀತಿ ಅಥವಾ ಜಿಲ್ಲೆಯಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಒಂದು ನಮ್ಮ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆಗಳಿಗೆ ಅಂದರೆ ಅನ್ಯಾಯಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸಂಘಟನೆಯಿಂದ ನಾವು ಮಾಡ್ತೀವಿ. ಎಂಥ ಸಂದರ್ಭ ಬಂದರೂ ಕೂಡ ಪತ್ರಕರ್ತರಿಗೆ ಯಾವುದೇ ರೀತಿ ಅನ್ಯಾಯ ಆಗ್ತಕ್ಕಂಥ ಸಂದರ್ಭ ಬಂದರೆ ಅದಕ್ಕೆ ನಾವು ನಿಟ್ಟಿನಿಂದ ನಿಂತು ಅದನ್ನು ನಾವು ಪೂರ್ಣಗೊಳಿಸ್ತೀವಿ. ಮತ್ತು ಸಮಾಜಮುಖಿ ಕೆಲಸಗಳ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಇನ್ನು ಅಧಿಕಾರಿ ವರ್ಗಗಳಲ್ಲಿ ಎಷ್ಟೋ ಅನ್ಯಾಯಗಳಾಗ್ತವೆ. ಆ ಒಂದು ಅನ್ಯಾಯಗಳ ಬಗ್ಗೆ ನಾವು ನ್ಯಾಯಯುತವಾದ ಒಂದು ಕೆಲಸವನ್ನು ಕೊಡ್ತಕ್ಕಂಥ ಸಾರ್ವಜನಿಕರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಈ ಸಂಘಟನೆ ಮೂಲಕ ನಾವು ಮಾಡ್ತೀವಿ. ಸಂಘಟನೆಯ ಒಂದು ಏಳಿಗೆಗಾಗಿ ಸದಾಕಾಲ ಶ್ರಮಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾನು ತಮ್ಮೆಲ್ಲರಿಗೆ ತಿಳಿಸುತ್ತೇನೆ. ಧನ್ಯವಾದ. ಹುಕ್ಕೇರಿ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಗಂಗಾಧರ್ ಸಿರಗಾವಿ ಸರ್ ಇವರ ಒಂದು 4 ಮಾತು. ನಮಸ್ಕಾರ ಎಲ್ಲರಿಗೂ. ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಮೊದಲು ನಾನು 2020-25 ಸಾಲಿನಲ್ಲಿ ಗೌರವಾಧ್ಯಕ್ಷ ಆಗಿ 1 ವರ್ಷ ಕೆಲಸ ಮಾಡಿದ್ದೇನೆ. ಅದರ ನಂತರ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಇಲ್ಲಪ್ಪ 1 ವರ್ಷ ಗೌರವಾಧ್ಯಕ್ಷ ಆಗಿ ಕೆಲಸ ಮಾಡಿದ್ವಿ. ಈ ವರ್ಷ ನೀವು ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷ ಹಾಗೂ ಹುಕ್ಕೇರಿ ತಾಲೂಕಿನ ಅಧ್ಯಕ್ಷ ಹಾಗೂ ಸಂಘಟನೆಗೆ ಒಂದು ಸ್ವಲ್ಪ ಒತ್ತು ಕೊಟ್ಟು ಎಲ್ಲ ಸಂಘಟನೆ ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಮಾಡೋಣ ಅವ್ರಿಗೆ ಹೇಳಿದಕ್ಕಾಗಿ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾರೆ. ಅದು ಅಲ್ಲದೆ ಮತ್ತು ನಮ್ಮ ಹುಕ್ಕೇರಿ ತಾಲೂಕಿನಾಗ ಸಂಘಟನೆಗಳು ಭಾಳ ಅದಾವೆ. ಸಂಘಟನೆಗಳು ಭಾಳ ಅದಾವೆ ಅನ್ನೋದಕ್ಕಿಂತಲೂ ಅವು ಯಾವ ಸಂಘಟನೆ ಏನೇ ಇರಲಿ, ಆದರೆ ನಮ್ಮದಾದ ಒಂದು ರಾಜ್ಯದಿಂದ ಒಂದು ಸಂಘಟನೆ ಐತಿ. ನಮ್ಮದು ಜಿಲ್ಲಾದಾಗ ಐತಿ, ಜಿಲ್ಲಾದಿಂದ ಹುಕ್ಕೇರಿ ತಾಲೂಕು ಐತಿ. ಹುಕ್ಕೇರಿ ತಾಲೂಕಿನ ಸಂಘಟನೆ ಐತಂದ್ರೆ ಏನು ಬೀಳುಗಳು ಅನ್ಯಾಯದ ವಿರುದ್ಧ ಯಾರೇ ಕರೆ ಕೊಟ್ಟಾಗ ಯಾರೋ ಒಬ್ಬರು ಇಲ್ಲ ನಮ್ಮಲ್ಲಿ ಒಂದು ಅನ್ಯಾಯ ನಡೆದೈತಿ, ಅದಕ್ಕೆ ನೀವು ಬರಬೇಕು, ನಿಮ್ಮ ಸಂಘಟನೆ ವತಿಯಿಂದ ಬಂದು ಅದ್ರ ಮುಂದೆ ನಿಂತ ಕಾರ್ಯವನ್ನು ವಹಿಸಿ ಕೆಲಸವನ್ನು ಮಾಡಿಕೊಡ್ಬೇಕಂದಾಗ ನಮ್ಮ ಸಂಘಟನೆಯಿಂದ ಎಲ್ಲರೂ ಬಲಪಡಿಸಿಕೊಂಡು ಎಲ್ಲರನ್ನೂ 9ರಿಂದ ಬಂದು ಮೀಟಿಂಗ್ ತೊಗೊಂಡು ಎಲ್ಲರನ್ನೂ ಒಂದು ಚರ್ಚೆ ಮಾಡಿ ಅಂತ ನಮ್ಮ ಸಂಘಟನೆ ಐತಿ, ಅವ್ರಿಗೊಂದು ಕಷ್ಟ ಆಗೈತಿ ಇಂಥ ಊರವ್ರು ಕರ್ದಾರಂತ ಹೇಳಿ ಟೈಮ್ದಾಗ ನಾವೆಲ್ಲರೂ ಕೂತ್ಕೊಂಡು ಹೋಗಿ ಅವ್ರಿಗೆ ಏನು ಕಷ್ಟ ಐತಿ, ಅದು ಏನು ತಪ್ಪೈತೋ ಒಪ್ಪೈತೋ ನ್ಯಾಯಯುತವಾಗಿ ನ್ಯಾಯ ಒದಗಿಸುವಂಥ ಕೆಲಸ ನಿಟ್ಟಿನಲ್ಲಿ ನಮ್ಮ ಹುಕ್ಕೇರಿ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆಯಿಂದ ಮಾಡೋಣ ತಂದು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರ ಮಾರ್ಗದರ್ಶಕರಾಗಿ ಇರ್ತಕ್ಕಂಥ ಶ್ರೀಕಾಂತ್ ಚೌಗಲ ಅವರು ಸಂಘಟನೆ ಬಗ್ಗೆ ಹಾಗೂ ಸಂಘಟನೆ ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು 2 ಮಾತುಗಳು. ಈಗ ನಾವು ಕೂಡ 2023-24-25ನೇ ಸಾಲಿನಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ತಾಲೂಕಾ ಒಂದು ಸಂಘಟನೆಯಲ್ಲಿ ಇದ್ದುಕೊಂಡು ಸಂಘಟನೆಯ ಬಗ್ಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗಲಿಲ್ಲ. ಸಂಘಟನೆಯನ್ನು ಅದೇ ರೀತಿ ಮುಂದುವರಿಸ್ಕೊಂಡು ಬಂದು 2025-26ನೇ ಸಾಲಿಗೆ ಇವತ್ತಿನ ದಿವಸ ನನಗೊಂದು ವಿಷಯವನ್ನು ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದೆ. ಅಂದರೆ ಉತ್ಸಾಹದಿಂದ ಕೆಲಸವನ್ನಂದರೆ ಸಮಾಜದ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಉತ್ಸಾಹದಿಂದ ಇರ್ತಕ್ಕಂತಹ ಎಲ್ಲ ಸಂಚಾಲಕ ಮಂಡಳಿ ಇವತ್ತಿನ ದಿವಸ ಆಯ್ಕೆ ಇರೋದು ತುಂಬ ಸಂತೋಷದ. ನಾವು ಜಿಲ್ಲೆಯಲ್ಲಿದ್ದರೂ ಕೂಡ ಜಿಲ್ಲೆ, ತಾಲೂಕಾ, ರಾಜ್ಯ ಅಂತಕ್ಕಂಥದ್ದು ಇಲ್ಲಿ ಯಾವುದೂ ಇಲ್ಲ. ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತಿನ ದಿವಸ ಕೆಲವೊಂದು ಸಂಘಟನೆಗಳು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾವೆ ಅಂದರೆ ಅದ್ರ ಬಗ್ಗೆ ನಾನು ಹೇಳ್ತೇನೆ ನೇರವಾಗಿ. ಹಣ ಮಾಡೋದಕ್ಕಾಗಿ ಸಂಘಟನೆ ಕೆಲವೊಂದು ಮಾಡ್ತಾ ಇದ್ದೇವೆ, ಎಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಈಗಾಗಲೇ ಅಧಿಕಾರದಲ್ಲಿ ಇದ್ದರೂ ಇಲ್ಲದೇ ಇದ್ದರೂ ಕೂಡ ಇಲ್ಲಿರ್ತಕ್ಕಂಥ ನಾಗನೂರ ಸರ್ ಆಗಲಿ, ಸಿರಗಾವಿ ಸರ್ ಆಗಲಿ, ಪಾಟೀಲವರಾಗಲಿ, ಬೇವಿನಕಟ್ಟಿ ಸರ್ ಆಗಲಿ ಸಮಾಜಮುಖಿ ಕೆಲಸಗಳನ್ನು ಸಂಘಟನೆಯಿಂದ ಅಲ್ಲ ವೈಯಕ್ತಿಕವಾಗಿ ಕೂಡ ಮಾಡಿರ್ತಕ್ಕಂಥ ಕೆಲವೊಂದು ನಿದರ್ಶನಗಳನ್ನ ನಾವು ನೋಡಿದ್ದೇವೆ. ನಾವು ಕೂಡ ಹುಕ್ಕೇರಿ ತಾಲೂಕಿನಲ್ಲೇ ಇರ್ತೇವೆ. ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಅಂತ ದಯವಿಟ್ಟು ಯಾರೂ ಅದನ್ನು ತಿಳ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಜಿಲ್ಲಾ ಅಧ್ಯಕ್ಷ, ನಾನು ಜಿಲ್ಲಾ ಕಾರ್ಯದರ್ಶಿ, ನಾನು ರಾಜ್ಯಾಧ್ಯಕ್ಷ ಅಂತಕ್ಕಂಥ ಭೇದ ಭಾವನೆ ಇಲ್ಲ. ನಿಮ್ಮ ಒಂದು ನೇತೃತ್ವದಲ್ಲಿ 2025-26ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ಹುಕ್ಕೇರಿ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಯಾವ ಸಾಧನೆಯನ್ನು ಮಾಡಿದೆ ಅಂತಕ್ಕಂಥದ್ದು ಎತ್ತಿ ತೋರಿಸ್ಬೇಕಾಗಿದೆ. ಯಾಕೆಂದರೆ ಹಣ ನಾವು ಮಾಡಬೇಕಾಗಿಲ್ಲ, ಹಣ ನಮ್ಮನ್ನು ಹುಡುಕಾಟ ಬರ್ತದೆ. ಇವತ್ತಿನ ದಿವಸ ನೀವೆಲ್ಲರೂ ಕೂಡಿಕೊಂಡು
ಭ್ರಷ್ಟಾಚಾರ ನಡೆದಿರ್ತಕ್ಕಂಥ ನೇರವಾಗಿ ಎದೆತಟ್ಟಿ ನಿಲ್ಲಬೇಕಾಗಿದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಆಗ್ತದೆ. ಎದೆತಟ್ಟಿ ನಾವು ನಿಂತಾಗ ಕೆಲವೊಂದು ಜನ ಏನು ಮಾಡ್ತಾರೆ, ಆ ವ್ಯಕ್ತಿಗಳ ಕಾಲಿಡ್ದಾಗ್ತಾರೆ. ಉದಾಹರಣೆಗಾಗಿ ಒಂದು ಅಧ್ಯಕ್ಷರು ಒಂದು ಕಡೆ ಹೋಗಿರ್ತಾರೆ, ಇಲ್ಲ ಕಾರ್ಯದರ್ಶಿ ಹೋಗಿರ್ತಾರೆ, ಯಾರೋ ಒಬ್ಬರು ಹೋಗಿ ಒಂದು ಭ್ರಷ್ಟಾಚಾರ ನಡೆದಾಗ ಕೆಲವೊಂದು ಫೋನ್ ಕರೆ ಹೋಗುತ್ತೆ. ಇದಕ್ಕೆ ನಾವು ಯಾರೋ ಹೆದರಬೇಕಾಗುತ್ತೆ. ಪ್ರತಿಯೊಬ್ಬರು ಸಾಮಾಜಿಕವಾಗಿ ಒಳ್ಳೆಯ ಕೆಲಸವನ್ನು ಮಾಡಬೇಕಾದಾಗ ಸಂಘಟನೆಯ ಪ್ರತಿಯೊಬ್ಬರು ಪದಾಧಿಕಾರಿಗಳು ನಿಲ್ಲಬೇಕಾದ ಕರ್ತವ್ಯ. ಆದರೆ ಅವರು ಮಾಡಿರತಕ್ಕಂತಹ ಒಂದು ಕಾರ್ಯ ಅದು ಒಳ್ಳೆಯದಿದೆ ಕೆಟ್ಟದ್ದಿದೆ ಅನ್ನೋದನ್ನು ನಾವು ಮೊದಲು ಯೋಚನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ನಾಗನೂರು ಸರ್ ಆಗಲಿ, ತೆರಗಾಲ ಸರ್ ಆಗಲಿ, ನಿಮ್ಮ ಮೇಲೆ ತಾಲೂಕಿನ ಒಂದು ಜವಾಬ್ದಾರಿ ಇದೆ. ತಾಲೂಕಿನಲ್ಲಿ ಯಾವ ರೀತಿ ಸಂಘಟನೆಯನ್ನು ಬೆಳೆಸಬೇಕು, ಯಾವ ರೀತಿ ಮಾಡುವ ಸಾಕಷ್ಟು ಅನುಭವಗಳು ಕೂಡ ಎಲ್ಲರೂ ಇದ್ದೀರಿ. ದಯಮಾಡಿ ನಾವೆಲ್ಲರೂ ಒಕ್ಕಟ್ಟಿನಿಂದ 2025-26ನೇ ಸಾಲಿನೆಲ್ಲ ನಾವೆಲ್ಲರೂ ಇಲ್ಲಿರುವಾಗ ನೂರಾರು ಜನ ಎಲ್ಲರೂ ಕೂಡ ಸದಸ್ಯತ್ವ ಮಾಡಿಕೊಳ್ಳಿ ಅಂತ ಹೋಗ್ತಾರೆ. ಆದರೆ ನಮ್ಮ ಸಂಘಟನೆಗೆ ನಾನು ಸದಸ್ಯತ್ವ ಆಗಿ ಬರ್ತೇನೆ ಅಂತಕ್ಕಂಥದ್ದನ್ನ ಮಾಡಬೇಕಾದ್ರೆ ನಾವು ನಾಳೆಯಿಂದ ಎಲ್ಲರೂ ಕೂಡ ತಾಲೂಕಿನ ಪ್ರತಿಯೊಂದು ಇಲಾಖೆಗಳಿಗೆ ಹೋಗಿ, ಅಂದರೆ ಹಣ ಕಲೆಕ್ಷನ್ ಮಾಡೋಕ್ಕಲ್ಲ, ಪ್ರತಿಯೊಂದು ತಾಲೂಕಿನ ಇಲಾಖೆಗೆ ಹೋಗಿ ನಮ್ಮ ಒಂದು ಸಂಘಟನೆ 25-26ನೇ ಸಾಲಿನ ಆಗಿದೆ ಸರ್, ನಿಮ್ಮಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಏನಾದರೂ ನಡೆದರೆ ನಮಗೆ ಹೇಳಿ, ನಾವು ಸಮಾಜ ಕೆಲಸವನ್ನು ಮಾಡ್ತಕ್ಕಂಥ ಒಂದು ವಿಷಯವನ್ನು ಉದ್ಯಮನೆಯಿಂದ ಎಲ್ಲರೂ ಮಾಡೋಣ. ಸಂಘಟನೆಗೆ ಒಂದು ಒಳ್ಳೆಯ ಹೆಸರನ್ನು ತರೋಣ. ಯಾವುದೇ ಒಂದು ಭೇದ ಭಾವ ಬೇಡ, ಅವರು ಬಂದಿಲ್ಲ ಇವರು ಬಂದಿಲ್ಲ ಅಂತಕ್ಕಂಥ ಯಾವುದೋ ಒಂದು ಭಾವನೆ ಬೇಡ. ಇದು ಒಂದು ಸಂಘಟನೆ ನಮ್ಮ ಮನೆಯದಲ್ಲ, ನಿಮ್ಮ ಮನೆಯದಲ್ಲ, ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾಗಿದೆ. ಇವತ್ತು ಎಂದೋ ಆಗಬೇಕಾಗಿರ್ತಕ್ಕಂತಹ ಒಂದು ಸಂಘಟನೆಯ ಕಾರ್ಯ ಇವತ್ತಿನ ದಿವಸ ಆಗಿದೆ. ಇದು ನನಗೆ ತುಂಬ ಸಂತೋಷ. ಯಾಕಂದರೆ ಯಾವತ್ತೋ ಆಗಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಏನೋ ಒಂದು ಸಮಸ್ಯೆಯಿಂದ ಕೆಲವೊಂದು ವಿಚಾರಗಳಿಂದ ಹಿಂಸರಿತ್ತು. ಅತಿ ಸಂತೋಷವಾಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಸಂಘಟನೆ ಬೆಳೆಯಲಿ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯದಲ್ಲಿ ಒಂದು ಜಯಬೇರನೆ ಬಾರ್ತಕ್ಕಂತ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ತಾಲೂಕಾ ಸಂಘಟನೆಗೆ ತಾಲೂಕಾ ಸಂಘಟನೆಗೆ ಏನೇ ಬರಲಿ ಏನೇ ಬರಲಿ ಪತ್ರಕರ್ತರೆಲ್ಲರಿಗೆ ಸಂಘದ ಹುಕ್ಕೇರಿ ತಾಲೂಕಾ ನೂತನ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ನಾಗನೂರ ಅವರಿಂದ ಸಂಘಟನೆಯ ಬಗ್ಗೆ ನಾನು ಕ್ಷೇಮಾಭಿವೃದ್ಧಿ ಸಂಘದ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹಾಗೂ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಕಾಂತ್ ಚೌಗಲ ಅವರಿಗೆ ನಮ್ಮ ಸಂಘಟನೆಯ ಸಂಚಾಲಕರಾದಂಥ ಮಡ್ಕರ್ ಹಾಗೂ ಸಚಿನ್ ಅವರಿಂದ ಬನ್ನಿ ಸರ್ ಫೋಟೋ ಬಂದಿಲ್ಲ, ಬರೀ ವಿಡಿಯೋ ಆಗಿದೆ. ಸರ್ ಇನ್ನು